ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಯೂಟ್ಯೂಬ್ ವಿಡಿಯೋ ನೋಡ್ಕೊಂಡು ಲೇಜಿ ಸಮೋಸ ಅಂತೆ ನಾನು ಮಾಡೋಣ ಅಂತ ಟ್ರೈ ಮಾಡೋಣ ಅಂತ ಮಾಡಿದೆ. ಇವತ್ತು ಮಾಡೋಣ ಅಂತ. ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ಯಾರು ನೋಡೋರಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿರಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿರಿ. ಅದಾದಮೇಲೆ ನಾನು ಏನು ಮಾಡಿದೆ ಅಂತ ಅಂದರೆ ಯೂಟ್ಯೂಬ್ ವಿಡಿಯೋ ನೋಡ್ಕೊಂಡು ಒಂದು ಮೀಡಿಯಮ್ ಸೈಜ್ ಆಗೋವಷ್ಟು ಎಲೆಕೋಸನ್ನ ತಂದು ಸಣ್ಣದಾಗೆ ಹೆಚ್ಕೊಂಡಾದ್ಮೇಲೆ ಅದ್ರ ಜೊತೆಗೆ ಒಂದೆರಡು ಕ್ಯಾರೆಟ್ನ ತುರ್ಕೊಂಡು ಅದಾದಮೇಲೆ ಮಾಡಿದೆ. ಭಾಳ ಹೊತ್ತು ಆಯಿತು ಇದು ಮಾಡೋಕ್ಕೆ, ಭಾಳ ಟೈಮ್ ತಗೊಂತು. ಹಿಂಗೆಲ್ಲ ತುರ್ಕೊಂಡು 1-2 ಬೆಳ್ಳುಳ್ಳಿ ತಗೊಂಡು ಅದನ್ನು ಜಜ್ಕೊಂಡು, ಶುಂಠಿನ ಸ್ವಲ್ಪ ಜಾಸ್ತಿ ತಗೊಂಡು ಅದನ್ನು ತುರ್ಕೊಂಡೆ. ಗ್ರೇಟ್ ಮಾಡ್ತಾರಲ್ಲ ಹಂಗೆ ತುರ್ಕೊಂಡು ಇದನ್ನು ಸಣ್ಣದಾಗಿ ಹೆಚ್ಕೊಂಡು ತೊಳ್ಕೊಂಡು ಎಲ್ಲ ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಖಾರಕ್ಕೆ ಮೆಣಸಿನ್ಕಾಯಿ ಸ್ವಲ್ಪ ಹೆಚ್ಕೊಂಡೀನಿ, ಆಮೇಲೆ ಈರುಳ್ಳಿನ ಹೆಚ್ಕೊಂಡೀನಿ. ಇದನ್ನೆಲ್ಲ ಸೇರಿಸಿ ಒಂದು ಒಗ್ಗರಣೆನ ಮಾಡೋಕ್ಕು. ಹೆಂಗಪ್ಪ ಅಂತ ಅಂದರೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಸ್ವಲ್ಪ ಸಾಸಿವೆ ಜೀರಿಗೆ ಬೇಕಂದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ನಾನೇನು ಸಾಸಿವೆ ಜೀರಿಗೆ ಅಂತೇನೋ ಹಾಕಲಿಲ್ಲ. ಹಾಗೆ ಒಂದು ಸಿಂಪಲ್ಲಾಗಿ ಒಗ್ಗರಣೆ ಕೊಟ್ಬಿಟ್ರೆ ಇದನ್ನು ಒಂದು ಹಾಫ್ ಬಾಯ್ಲ್ ಮಾಡ್ಕೋಬೇಕು, ಅಂದ್ರೆ ಅರ್ಧಂಬರ್ಧ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡಾದ್ಮೇಲೆ ಏನು ಮಾಡೋಕ್ಕಪ್ಪ ಅಂತ ಅಂದರೆ ಇದು ಪೂರ್ತಿ ತಣ್ಣಗಾಗೋ ತನಕ ಬಿಡಬೇಕು. ಇದು ಜಾಸ್ತಿ ಉದುರು ಆಗಿ ಇರ್ಬೇಕಂತೆ. ನಂದಂತರೂ ಹಂಗೆ ದೇವರಾಣೆ ಬರಲಿಲ್ಲ. ಹಂಗೆ ಇದನ್ನು ಒಂದು 3 ಚೌಟ ಆಗೋವಷ್ಟು ಮೈದಾ ಹಿಟ್ಟನ್ನ ತಗೊಂಡು ಇದನ್ನ ಸ್ವಲ್ಪ ತೆಳ್ಳಗೆ ಗಂಟಿಲ್ದಂಗೆ ಕಲಿಸ್ಕೊಂಡೆ. ಇದು ಕೋಟಿಂಗಿಗೋಸ್ಕರ. ನಾನು ಮಾಡ್ತಾ ಇರೋದು ಮೈದಾ ಹಿಟ್ಟನೆಗಲ್ಲ, ಮೋಮೋಸ್ ಮಾಡ್ತಾ ಇರೋದು ರಾಗಿ ಹಿಟ್ಟಿನಿಗೆ. ಇದು ಬೈಂಡಿಂಗಿಗೋಸ್ಕರ ಸ್ವಲ್ಪ ಮೈದಾ ಹಿಟ್ಟನ್ನ ಹಿಂಗೆ ಕಲ್ಸ್ಕೊಂಡೀನಿ. ಇದು ಹಿಂಗೆ ಉಂಡೆ ಮಾಡೋಕ್ಕೆ ಹೋದೆ, ಇದ್ರಾಗಿಂದೆಲ್ಲ ರಸ ತೆಗೆದು ಅದು ರಸ ಹೋಗಿ ಪಲ್ಯ ಆಗಿತ್ತು. ನಂದು ಪಲ್ಯ ಎಲೆಕೋಸಿನ ಪಲ್ಯ ಆಗಿತ್ತು ಅದು. ಯೂಟ್ಯೂಬ್ ನೋಡ್ಕೊಂಡು ಮಾಡೋಕ್ಕೆ ಹೋದರೆ ಮೋಸ್ಟ್ಲಿ ಹಿಂಗೆ ಅಂತ ಅನ್ಸೋದು. ಅಡುಗೆ ಎಲ್ಲ ಹಿಂಗೆ ಆಗೋದು. ಹೆಂಗೋ ಹಂಗೋ ಹಿಂಗೋ ಮಾಡಿ ಕಷ್ಟಪಟ್ಟು ಅದನ್ನು ಕಿವುಚಿ ಮಾಡಿ ಒಂದೊಂದು ಉಂಡೆ ಕಟ್ಕೊಂಡೆ. ಹಿಂಗೆ ಕಲಸಿರೋದು ಮೈದಾ ಹಿಟ್ಟಿನಾಗೆ ಹಿಂಗೆ ಡಿಪ್ ಮಾಡಿ ರಾಗಿ ಹಿಟ್ಟು ತಗೊಂಡು ಅದ್ರಾಗೆ ಒಳಸಾಡಿ ಹಿಂಗೆಲ್ಲ ಮಾಡಿ ಅದನ್ನ ಹಂಗೋ ಹಿಂಗೋ ಮಾಡಿ ಅಷ್ಟನ್ನು ಹಂಗೆ ಇಟ್ಕೊಂಡೆ ಎಲ್ಲ ಮಾಡಿ. ಅದ್ರಾಗೂ ನೋಡ್ಕೊಂಡ್ರೆ ಮೈದಾ ಹಿಟ್ಟಿನಾಗೆ ಕಲಸಿರೋ ಮೈದಾ ಹಿಟ್ಟಿನಾಗೆ ಎಲ್ಲ ತರಕಾರಿ ಎಲ್ಲ ಬಿಟ್ಕೊಂಡತ್ತೆ. ಅದ್ರಾಗೆ ಹಿಂಗೆಲ್ಲ ಮಾಡಿ ತಟ್ಟೆಗೆ ಹಾಕಿದೆ. ಹಿಂಗೆ ರೆಡಿ ಮಾಡಿ ಇದನ್ನು ಒಂದು ಪಾತ್ರೆಗೆ ನೀರಿಟ್ಟು ಈ ಥರ ತೂತಿಂದ ಒಂದು ಬಟ್ಲ ತಗೊಂಡು ಅದ್ರಾಗೆಲ್ಲ ಇಟ್ಟು ಇಡ್ಲಿ ಬೇಯಿಸ್ದಂಗೆ ಬೇಯಿಸಿದೆ. ಹಂಗೋ ಹಿಂಗೋ ಹೆಂಗೋ ಮಾಡಿ ತಿನ್ನೋಕ್ಕಂತ್ರೂ ಬಂತು, ಚೆನ್ನಾಗಿತ್ತು, ಟೇಸ್ಟು ಚೆನ್ನಾಗಿತ್ತು. ಆದರೆ ಮಾಡೋಕ್ಕೆ ಮಾತ್ರ ಭಾಳ ಕಷ್ಟ. ಇನ್ನೆಂದೆಂದು ದೇವರಾಣೆ ಎಂದೆಂದು ಮಾಡಬಾರ್ದಪ್ಪ ಅಂತ ಅನಿಸೋತು. ಯಾವಾಗೂ ಮಾಡಬಾರ್ದು, ಇಷ್ಟಕ್ಕೊಂದು ಕಷ್ಟಪಟ್ಟು ಯಾವಾಗೂ ಮಾಡಬಾರ್ದು ಅಂತ ಅನ್ನಿಸ್ತು ನನಗೆ. ಅಂತೂ ತಿಂದು ನೋಡಿದೆ, ಚೆನ್ನಾಗಿತ್ತು. ಒಬ್ರಿಗೆ ಹೆಂಗ ಮಾಡಿ ಕಷ್ಟಪಟ್ಟು ಮಾಡ್ಬೋದು, ಅದೇ ಒಂದು 3-4 ಜನಕ್ಕೆ ಮಾಡ್ಬೇಕಂದ್ರೆ ಭಾರಿ ಕಷ್ಟಕತೆ. ಇಷ್ಟೇ ಇವತ್ತಿನ ವಿಡಿಯೋ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಮತ್ತು ಇದೇ ಥರ ಲೇಜಿಯಾಗಿರೋ ಇನ್ನೊಂದು ಅಡುಗೆನ ಮಾಡಿ ತೋರಿಸೋ ತನಕ ವೆಯ್ಟ್ ಮಾಡಿರಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.